ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಬರ್ರ 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 ಬರ್ರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಯಾರು ಇವರೆಲ್ಲ? ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್ ತುಳುನಾಡು. ನಮ್ಮ ಹೊಸ ವ್ಲಾಗ್ಗೆ ಸುಸ್ವಾಗತ. ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಪಾರ್ಟ್ 2 ಆಫ್ ದಿಸ್ ವ್ಲಾಗ್. ಪಾರ್ಟ್ 1 ಆಲ್ರೆಡಿ ಹಾಕಿದ್ದೀನಿ. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಟು ಮೈ ಪ್ರೊಫೈಲ್ ಆ್ಯಂಡ್ ಚೆಕ್ ಇನ್. ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ ನಿಮಗೆ ಪಾರ್ಟ್ 1 ಸಿಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಪಾರ್ಟ್ 1ಅಲ್ಲಿ. ಕಿಡ್ನ್ಯಾಪ್ ಸ್ಟೋರೀಸ್ ಎಲ್ಲ ಬೇರೆ ಇದೆ. ಈಗ ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ರೂಮಿಂದ ಚೆಕ್ಔಟ್ ಆಗಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಇನ್ನೂ ಒಂದೆರಡು ದೇವಸ್ಥಾನ ಮತ್ತು ಒಂದಷ್ಟು ಪ್ಲೇಸಸ್, ಒಂದಷ್ಟು ವಾಟರ್ ಫಾಲ್ಸ್ ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಬೇರೆ ಕೆಲಸಗಳು ಕೂಡ ಇದೆ ನಮ್ಗೆ. ಇವತ್ತು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ. ಸೋಮವಾರ ಬೆಳಗ್ಗೆ ಅಷ್ಟರಲ್ಲಿ ಮನೇಲಿರಬೇಕು. ನೋಡೋಣ ಎಷ್ಟಾಗುತ್ತೆ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಸ್ನೇಹಿತರೆ ಈ ವ್ಲಾಗಲ್ಲೂ. ನೋಡಿ, ಎಂಜಾಯ್ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಇವಾಗ ಬೀಚಿಗೆ ಬಂದಿದ್ದೀವಿ. ಬೀಚಲ್ಲಿ ಈ ಥರ ನಡ್ಕೊಂಡು ಹೋಗೋದ್ರಲ್ಲಿ ಒಳ್ಳೆ ಮಜಾ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬೀಚ್ ಕಡೆಗೆ. ಈ ಕಲ್ಲುಗಳ ಹತ್ರ ಆಟ ಆಡೋದಕ್ಕೆ ಜಾಗ ಇಲ್ಲ. ಬೆಳಿಗ್ಗೆ ಅಡ್ವೆಂಚರ್ ಮಾಡಿಕೊಂಡು ಕಲ್ಲುಗಳ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಒಂದಷ್ಟು ಜಾಗಗಳು ನೋಡಿದ್ವಿ, ಬಟ್ ಅದೆಲ್ಲೂ ಫೋನ್ ಅಲೋ ಇರಲಿಲ್ಲ ದೇವಸ್ಥಾನಗಳಲ್ಲಿ. ಸೊ ಇವತ್ತು ತಿರ್ಗಾ ಹೋಗ್ತಾ ಇದ್ದೀವಿ ಇನ್ನೊಂದಷ್ಟು ಜಾಗಗಳಿಗೆ. ಎಲ್ಲ ಜಾಗಗಳನ್ನ ತೋರಿಸ್ತೀವಿ ನಿಮಗೂ, ನೋಡ್ಕೊಳ್ಳಿ ಬೀಚ್ ಹೇಗಿದೆ ಅಂತ. ನಾವೀಗ ದಿನ ಸ್ಟಾರ್ಟ್ ಮಾಡಿದ್ದೀವಿ ಡೇ 2 ಮಂಗಳೂರಲ್ಲಿ. ಇವಾಗ ಇಲ್ಲಿಂದ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕದ್ರಿ ಮಂಜುನಾಥ ಮುಗಿಸ್ಕೊಂಡು ಅಲ್ಲಿಂದ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಒಂದು ವಾಟರ್ ಫಾಲ್ಸ್ ಇದೆ ಇಲ್ಲೇ ಚಿಕ್ಕದಾಗಿ. ಆ ವಾಟರ್ ಫಾಲ್ಸ್ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಆಮೇಲೆ ನೋಡ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ. ಎಂಜಾಯ್ ಮಾಡಿ. ಈಗ ನೆಕ್ಸ್ಟು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ತೋರಿಸ್ತೀವಿ. ನೋಡಿ, ನೀವು ನಮ್ಮ ಜೊತೆ ದೇವ್ರ ದರ್ಶನ ಪಡೆದು ಪುಣ್ಯ ಕಟ್ಟು. ಸಂಗಡ ಇಟ್ಟವನೆ ಎಕಡ ಚಮಡಿ ಹರಿದು ತಮಡಿ ಗಿಚ್ಕೊಂತವನೆ, ಕೋಟಿ ಕೋಟಿ ಸೋದ್ನೆ ಬಂಗೆ ಕಟ್ಟಿದ್ದವನೆ. ಓ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ, ಆಕಾಶನೇ ಕಳ್ಚಿ ತಲ್ಮ್ಯಾಗ ಬಿದ್ದಂಗೆ ಮುಗ್ದೆ ಹೋಯ್ತು ಜೀವನ, ಇನ್ನು ಬಾಳೋದ್ಯಾಕೆ? ಕತ್ಲಾಗ ಹಿಡ್ಕೊ ಬೆಳ್ಕಿಂದಂಗೆ ಕಾಣ್ದಂಗ್ ಬಂದು ಕಾಯೋನವನೇ, ಕೈಯಾಗಿಡ್ದು ಮಾರ್ವೇಷ್ಟಾಗ ಬಂದು ನೋಡೆ, ಕಷ್ಟಕ್ಕೆ ಬಂದು ಕಾಪಾಡೋನು ಏಳ್ಮಲೆ ಮಾದಪ್ಪನೆ ಕಂಡ 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 ನಾ ಕಂಡ ಪರಸಿವನ ಕಂಡ 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 ನಾ ಕಂಡ ಪರಸಿವನ. ನೋಡಿ ಸ್ನೇಹಿತರೆ, ಇಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು 7 ಕೆರೆಗಳ ಜಾಗ ಅಂತೆ.
ಈಗ ನಾನು ನಿಮಗೆ 7 ಕೆರೆ ತೋರಿಸ್ತೀನಿ. ಈ 7 ಕೆರೆಯಲ್ಲಿ ಮುಳುಗಿದ್ರೆ ನಾವು ಮಾಡಿರೋ ಪಾಪಕರ್ಮಗಳೆಲ್ಲ ಹೋಗಿ ನಾವು ಪುಣ್ಯ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಇಲ್ಲಿದೆ ನೋಡಿ ಆ 7 ಕೆರೆಗಳು. ಇದು ಮೊದಲನೇ ಕೆರೆ ಇಲ್ಲಿದೆ. ಅದಾದಮೇಲೆ ಅಲ್ಲಿ 7 ಕೆರೆಗಳು 1 2 3 4 5 6 ಕೆರೆ ಅಲ್ಲಿದೆ ಸ್ನೇಹಿತರೆ. ಇದೊಂದು ಮುಖ್ಯ ಕೆರೆ ಇದೆ ಇಲ್ಲಿ. ಈ 7 ಕೆರೆಯಲ್ಲಿ ಮುಳುಗಿದ್ರೆ ಪುಣ್ಯ ಬರುತ್ತಂತೆ ಅಂತ ಹೇಳ್ತಾರೆ. 7 ಕೆರೆಗಳು ನೋಡಿದ್ರಲ್ಲ ಸ್ನೇಹಿತರೆ, ಅದೇ ರೀತಿ ಇಲ್ಲಿ ಇನ್ನೊಂದು ಪವಾಡ ನಡೆಯುತ್ತೆ. ಅದೇನು ಅಂದರೆ ಅಲ್ಲಿಂದ ಬರ್ತಾ ಇದೆಯಲ್ಲ ಸ್ನೇಹಿತರೆ ನೀರು, ಅದು 365 ದಿನವೂ ಬರ್ತಾ ಇರುತ್ತಂತೆ. ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ ಎಲ್ಲಿಂದ ನೀರು ಬರುತ್ತೆ ಅಂತ. ಈ ಥರ ಎಷ್ಟೋ ವಿಸ್ಮಯ ಕರ್ನಾಟಕದಲ್ಲಿದೆ ಸ್ನೇಹಿತರೆ. ಬನ್ನಿ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ. ಮುಂದೆ ದೇವಸ್ಥಾನದಲ್ಲಿ ದರ್ಶನ ಆಗೋದನ್ನ ತೋರ್ಸೋಕ್ಕಾದರೆ ತೋರಿಸ್ತೀನಿ, ಇಲ್ಲ ಅಂದರೆ ನೋಡೋಣ. ಮೋಸ್ಟ್ಲಿ ಬಿಡೋಲ್ಲ, ಬಿಟ್ಟರೆ ಪಕ್ಕ ತೋರಿಸ್ತೀನಿ ಸ್ನೇಹಿತರೆ. ಈಗ ನಾವು ಕೊರಗಜ್ಜ ದೇವಸ್ಥಾನ ಆ್ಯಕ್ಚುಲಿ ರೂಟ್ ಮಿಸ್ ಆಗೋಯ್ತು, ಆದರೆ ಹೋಗ್ತಾ ಇದ್ದೀವಿ ಕೊರಗಜ್ಜಾಗೆ. ಈಗ ಸದ್ಯದಲ್ಲೇ ಇಲ್ಲೇ ಒಂದು ನದಿ ಸಮುದ್ರಕ್ಕೆ ಜಾಯ್ನ್ ಆಗೋ ಜಾಗ ಇದೆ. ಸೊ ಬೆಂಗ್ರೆ ಬೀಚ್ ಅಂತ ಜಾಗ. ಬಟ್ ಬೆಂಗ್ರೆ ಬೀಚ್ನಲ್ಲಿ ಸಮುದ್ರ ನದಿಗೆ ಜಾಯ್ನ್ ಆಗೋ ಪಾಯಿಂಟ್ನ ಡೆಲ್ಟಾ ಪಾಯಿಂಟ್ ಅಂತ ಕರೀತಾರೆ. ಸೊ ಆ ಡೆಲ್ಟಾ ಪಾಯಿಂಟ್ ನೋಡೋದಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ. ಬಟ್ ಆದರೆ ಜನ ಯಾರೂ ಇರಲ್ಲ, ಒಬ್ಬೊಬ್ಬರೇ ಬರೋದು ಸೇಫ್ ಇಲ್ಲ. ಬಟ್ ಆದರೆ ಜಾಗ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಕಲರ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನಿಸುತ್ತೆ. ಇದು ಬಂದು ಆ್ಯಕ್ಚುಲಿ ನಮ್ಮ ಧರ್ಮಸ್ಥಳದಿಂದ ಹರ್ಕೊಂಬರೋ ನೇತ್ರಾವತಿ ನದಿ ಜಾಯ್ನ್ ಆಗೋ ಸ್ಥಳ ಇದು. ಈ ಕಡೆ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಕಡೆಯಿಂದ ಹರ್ಕೊಂಡು ಹೋಗ್ತಾ ಇರೋದು ನದಿ, ಆ ಕಡೆ ಇರೋದು ಸಮುದ್ರ ಸ್ನೇಹಿತರೆ. ಇದೇ ಪಾಯಿಂಟಲ್ಲಿ ನಮ್ಮ ನೇತ್ರಾವತಿ ಬಂದು ಸಮುದ್ರ ಸೇರೋದು, ಅರಬ್ಬಿ ಸಮುದ್ರ ಇದೇ ಪಾಯಿಂಟಲ್ಲಿ ಸ್ನೇಹಿತರೆ ಸೇರೋದು. ಕಷ್ಟಪಟ್ಟು ಆಟೋದಲ್ಲಿ ಶಿಪ್ಪಲ್ಲೆಲ್ಲ ಬಂದು ಹುಡುಕಿದ್ದೀವಿ ನಿಮಗೆ ತೋರಿಸೋಣ ಅಂತ. ಒಂದೇ ಒಂದು ಕೇಳ್ಕೊಳ್ಳೋದೇನೆಂದರೆ ಲಿಟರ್ ಮಾಡಬೇಡಿ ಜಾಗನ. ತುಂಬ ಚೆನ್ನಾಗಿರೋ ಜಾಗನ ಈ ಥರ ಹಾಳು ಮಾಡಿಬಿಟ್ರೆ ನಮ್ಮ ನೇಚರು ಪ್ರತಿ ಸತಿ ಲ್ಯಾಂಡ್ ಸ್ಲೈಡ್ ಆದಾಗ ಬೈಕೋತೀವಿ, ಏನೋ ಪ್ರವಾಹ ಆದಾಗ ಬೈಕೋತೀವಿ. ಈ ಥರ ಮಾಡಿದ್ರೆ ಇನ್ನೇನು ಸ್ನೇಹಿತರೆ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಹುಡುಗರೆಲ್ಲ ಹೆಂಗಾಗ್ಬಿಟ್ಟವ್ರು ಇಲ್ಲಿಗೆ ಬರೋ ಅಷ್ಟರಲ್ಲಿ. ಅವ್ನು ನೋಡಿ ಸ್ನೇಹಿತರೆ, ಅಲ್ಲಿ ಲವ್ನೆಲ್ಲ ನೋಡಿ ಸ್ನೇಹಿತರೆ, ಅವನು ನೋಡಿ ಸ್ನೇಹಿತರೆ. ಯಾರು ಹತ್ರ ಗೊತ್ತಿಲ್ಲ, ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಎಷ್ಟು ಬಿಸಿಲಿದೆ ಇಲ್ಲಿ ಅಂದರೆ ಆ ಹ್ಯುಮಿಡಿಟಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಯಾವುದಾದ್ರೂ ಒಂದು ಬೀಚ್ ಹತ್ರ ಹೋಗೋಂಗಿಲ್ಲ. ನಮ್ಮ ಹಳೆ ಕಲರ್ ಎಲ್ಲ ವಾಪಸ್ ಕಾಣಿಸ್ತಾ ಇದೆ. ಹೆಂಗೆ ತಡ್ಕೊಂಡಿದೀವಿ ಅಂದರೆ ಫುಲ್ಲು AC ಹಾಕೊಂಡು ಕೂತಿದ್ರು ಬೆವರು ಇಳಿತಾ ಇದೆ ಸ್ನೇಹಿತರೆ. ಅದಕ್ಕೆ ಈಗ ಸದ್ಯಕ್ಕೆ ಈಗ ಪಬ್ಬಾಸ್ಗೆ ಹೋಗಿ ಒಂದು ಸ್ವಲ್ಪ ಎಲ್ಲ ಫುಲ್ ಫೇಮಸ್ ಅಲ್ವಾ ಪಬ್ಬಾಸ್ ಐಸ್ ಕ್ರೀಮ್. ಸೊ ಹೋಗಿ ಏನಾದ್ರು ಒಂದು ಸ್ವಲ್ಪ 2-3 ಸ್ಕೂಪ್ ಐಸ್ ಕ್ರೀಮ್ ತಿನ್ಕೊಂಡು ಗಂಟ್ಲೆ ತಂಪು ಮಾಡ್ಕೊಳ್ಳೋಣ ಅಂತ ಸ್ನೇಹಿತರೆ. ಈಗ ಪಬ್ಬಾಸ್ ಐಸ್ ಕ್ರೀಮ್ ಹೋಗ್ತೀವಿ. ನಮ್ಗೆ ಯಾವಾಗಲೂ ಬೇರೆಯವ್ರು ತಿಂದು ಹೊಟ್ಟೆ ಉರಿಸ್ತಾ ಇದ್ರು, ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಹೊಟ್ಟೆ ಉರಿಸ್ತೀನಿ. ಹೊಟ್ಟೆ ಉರ್ಕೊಳ್ಳಿ ಸ್ನೇಹಿತರೆ, ಪಬ್ಬಾಸ್ ಐಸ್ ಕ್ರೀಮ್ ನೋಡಿ. ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಸ್ನೇಹಿತರೆ, ಆ್ಯಸ್ ಯೂಶುವಲ್ ನಮ್ಮ ಬ್ಲಾಗ್ಸಲ್ಲಿ ಒಂದು ಅಟ್ಲೀಸ್ಟ್ ಫಿನಾನ್ಸ್ ಕಂಟೆಂಟ್ ಇದ್ದೇ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರೋದ್ರಿಂದ ಫಿನಾನ್ಸ್ ಕಂಟೆಂಟ್ ಕೊಡಬೇಕು ಅನ್ನೋದೇ ಒಂದು ಗೋಲ್ ಆಗಿತ್ತು. ಬಟ್ ಸ್ಟಿಲ್ ನಮ್ಮ ಯಾವುದೇ ವ್ಲಾಗ್ಸಲ್ಲಿ ನೀವು ನೋಡಿದ್ರು ಕೂಡ ಫಿನಾನ್ಸ್ ಕಂಟೆಂಟ್ಗೆ ಕಂಟೆಂಟ್ ಓರಿಯೆಂಟೆಡ್ ಆಗಿ ಒಂದು ಚಾನಲ್ ಇರುತ್ತೆ, ಇಲ್ಲ ಅಂದರೆ ಮೋಟೋ ವ್ಲಾಗಿಂಗ್ ಮತ್ತು ಟ್ರಾವೆಲಿಂಗಿಗೆ ಕಂಟೆಂಟ್ ಓರಿಯೆಂಟೆಡ್ ಆಗಿ ಒಂದು ಚಾನಲ್ ಇರುತ್ತೆ. ಸೊ ನಾವು ಅದೆರಡನ್ನೂ ಮರ್ಜ್ ಮಾಡಿ ಒಂದು ಯುನೀಕಾಗಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಯಾವುದೇ ಒಂದು ವ್ಲಾಗ್ ಆಗಿದ್ರು ಕೂಡ ಅದರಲ್ಲಿ ಒಂದು ಫಿನಾನ್ಸ್ ಕಂಟೆಂಟ್ ಇದ್ದೇ ಇರುತ್ತೆ ಆ್ಯಸ್ ಯೂಶುವಲ್. ದ ಸೇಮ್ ಥಿಂಗ್ ಗೋಸ್ ಹಿಯರ್. ಸೊ ಇವತ್ತಿನ ಒಂದು ವಿಶೇಷ ಸುದ್ದಿ ನಾವು ಯಾವ್ದು ತೊಗೊಂಬಂದಿರೋದು ಅಂದರೆ F&O ಟ್ರಾನ್ಸಾಕ್ಷನ್ ಸ್ನೇಹಿತರೆ. ತುಂಬ ಜನ F&O ಟ್ರಾನ್ಸಾಕ್ಷನ್ಸು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು, ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿಬಿಡ್ತೀನಿ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಅದು ಮಾಡಿಬಿಡ್ತೀನಿ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇದು ಮಾಡಿಬಿಡ್ತೀನಿ ಅಂತ ಬರ್ತಾರೆ ಸ್ನೇಹಿತರೆ. ಈ ವರ್ಷ ನಾನು ಏನಿಲ್ಲ ಅಂದರೂ ಒಂದು 60ರಿಂದ 70 ಟ್ಯಾಕ್ಸ್ ಆಡಿಟ್ಸು ಮತ್ತು ಎಷ್ಟೊಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಫೈಲ್ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಒಂದೇ ಒಂದು ಟ್ಯಾಕ್ಸ್ ರಿಟರ್ನ್ ಆಗಿರ್ಬೋದು, ಒಂದೇ ಒಂದು ಫೈಲಿಂಗಲ್ಲೂ ಕೂಡ ಯಾರೊಬ್ಬರು ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇ ಮಾಡಿ ಆಗಿರ್ಬೋದು ಅಥವಾ ಆಪ್ಷನ್ಸ್ ಟ್ರೇಡಿಂಗ್ ಮಾಡಿ ಆಗಿರ್ಬೋದು ದುಡ್ಡು ಮಾಡಿರೋದನ್ನ ನಾನು ನೋಡೇ ಇಲ್ಲ ಸ್ನೇಹಿತರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನಗೊಬ್ಬರು ಕ್ಲೈಂಟ್ ಇದ್ದರು, 78 lakhs ಇನ್ವೆಸ್ಟ್ ಮಾಡಿ 68 lakhs ಕಳ್ಕೊಂಡಿದ್ದಾರೆ ಸ್ನೇಹಿತರೆ ಆಲ್ರೆಡಿ. ನೀವು ಈ ಥರ ಯಾರೋ ಒಬ್ರು ಹೇಳಿದ್ರು ನಾನು ಕ್ಯಾಂಡಲ್ ನೋಡ್ಬಿಡ್ತೀನಿ ಸ್ನೇಹಿತರೆ. ನಮ್ಗೆ ಅದ್ರಲ್ಲಿ ಒಂದು ಹೋಲ್ ಚಾಪ್ಟರ್ ಇದೆ ನಮ್ಗೆ CA ಫೈನಲಲ್ಲಿ ನಾವು ಎಕ್ಸಾಮ್ ಬರೀಬೇಕಾದ್ರೆ. ಎಷ್ಟು ಇನ್ಡೆಪ್ತಾಗಿ ಕಲ್ತಿರ್ತೀವಿ ನಾವು ಫಿನಾನ್ಸ್ ಆಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಫ್ಯೂಚರ್ಸ್ ಬಗ್ಗೆ ಆಗಿರ್ಬೋದು. ಬಟ್ ಒಂದು ದಿನಕ್ಕೂ ನಾವು ಟ್ರೇಡ್ ಮಾಡ್ತಿಲ್ಲ ಅಂದ್ರೇ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ನಾಟ್ ಅ ಗೇಮ್. ನೀವು ಅದನ್ನ ಗೇಮ್ ಅಂತ ಅಂದ್ಕೊಂಡು ನಾನು ಒಳ್ಳೆ IPL ಬೆಟ್ಟಿಂಗ್ ಆಡ್ದಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟು
ಸ್ಕ್ಯಾಮ್ 1992 ಮೂವಿ ಸೀರೀಸ್ ಬಂದಾದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಬಟ್ ದಟ್ಸ್ ನಾಟ್ ವಾಟ್ ಯು ಆಲ್ ಹ್ಯಾವ್ ಟು ಡೂ. ನಿಜವಾಗ್ಲೂ ದುಡ್ಡು ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದೊಂದು ಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಾನು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀನಿ ಅಂದರೆ ನಿಮಗಿಂತ ದೊಡ್ಡ ತಿಮಿಂಗ್ಲಗಳಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ನೀವು ಅನ್ಕೋಬೋದು ನಾನೇ ತಿಮಿಂಗ್ಲ ಅಂತ, ಬಟ್ ನಿಮಗಿಂತ ತುಂಬ ದೊಡ್ಡ ತಿಮಿಂಗ್ಲಗಳಿದ್ದಾವೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನೀವು ಅವ್ರನ್ನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಹತ್ರ ಇರೋ ಕ್ಯಾಪಿಟಲಲ್ಲಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಹಂಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ಒಂದು ಕಂಟೆಂಟ್ಸ್ ಬೇಕು ಅನ್ನೋಂಗಿದೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಕಂಟೆಂಟ್ಸ್ ಬೇಕು ಸ್ಟಾಕ್ ಮಾರ್ಕೆಟಲ್ಲಿ, ಅಥವಾ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ. ಪಕ್ಕ ಆ ಟಾಪಿಕ್ನ ತಗೊಂಡು ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ. ಅಗೈನ್ ವಿಲ್ ಸಿ ಯು ವಿತ್ ಅನದರ್ ಪ್ಲೇಸಸ್. ಇನ್ನೂ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಪ್ಲೇಸಸ್ ನೋಡಿ ಎಂಜಾಯ್ ಮಾಡಿ. ನಾವು ಎಂತೆಂಥ ಜಾಗಗಳು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಇವನೊಬ್ಬ ಮಾತ್ರ ನೀವೆಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗಿರೋದೇ ನಿದ್ದೆ ಮಾಡೋದಕ್ಕೆ ಜೀವನ. ನಾನು ಮೊನ್ನೆ ಹೇಳಿದ್ನಲ್ಲ ಸ್ನೇಹಿತರೆ, ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ, ಒಬ್ಬ ರಾತ್ರಿ ಮಾತ್ರ ಕಾಣಿಸೋದು, ಬೆಳಿಗ್ಗೆ ಹೊತ್ತು ಕಾಣಿಸಲ್ಲ ಅಂತ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ರಾತ್ರಿ ಹೊತ್ತು ಮಾತ್ರ ಎದ್ದಿರ್ತಾನೆ, ಬೆಳಿಗ್ಗೆ ಆಗ್ತಾ ಇದ್ದಂಗೆ ಮಲ್ಕೊಂಡ್ಬಿಡ್ತಾನೆ ಸ್ನೇಹಿತರೆ. ರಾತ್ರಿವರೆಗೂ ತಿರ್ಗಾ ಅವ್ನು ಕಾಣಿಸಲ್ಲ ನಿಮ್ಮ ಕಣ್ಣಿಗೆ. ನೋಡಿ ಸ್ನೇಹಿತರೆ, ಹಿಂಗೆ ಬರ್ತಾ ನಮ್ಮ ಪುತ್ತೂರು ಸುಳ್ಯ ರೂಟಲ್ಲಿ ಬರ್ತಾ ಒಂದು ಒಳ್ಳೆ ಜಾಗ ಸಿಕ್ತು, ನೇತ್ರಾವತಿ ನದಿ ಪಕ್ಕದಲ್ಲಿ. ಕ್ಲೀನಾಗಿ ತೊಗೊಂಬಂದು ಕಾರ್ ಹಾಕೊಂಬಿಟ್ಟಿದ್ದೀವಿ ಸ್ನೇಹಿತರೆ. ಸಖತ್ತಾಗಿದೆ ಫೀಲ್ ಮಾತ್ರ. ಇಲ್ಲಿ ಬಿದ್ದು ಆಟ ಆಡ್ಬಿಡೋಣ ಅನ್ನಿಸ್ತಾ ಇದೆ, ಅಷ್ಟು ಸೆಕೆ ಇತ್ತು ಮಂಗಳೂರಲ್ಲಿ. ಬಟ್ ಆದರೆ ಹಂಗೆ ಮಾಡೋಕ್ಕಾಗಲ್ಲ. ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಥರ ಇವಾಗ ಮನೆಗೆ ಹೋಗಬೇಕಾಗಿದೆ. ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದಷ್ಟು ವಾಟರ್ ಫಾಲ್ಸ್ ಬೇರೆ ಸಿಗೋ ಹೋಪ್ಸ್ ಇದೆ, ನೋಡೋಣ, ಸಿಕ್ಕಿದ್ರೆ ತೋರಿಸ್ತೀವಿ ಸ್ನೇಹಿತರೆ. ಹಂಗೆ ನಿಮಗೆ ಕೊರಗಜ್ಜ ತೋರಿಸೋದಕ್ಕೆ ಆಗಲಿಲ್ಲ, ಯಾಕಂದರೆ ಒಳಗಡೆ ಒಂಚೂರು ಮೊಬೈಲ್ ಅಲೋನೇ ಮಾಡಲ್ಲ ಅಂದ್ಬಿಟ್ರು. ಸೊ ಸೌತ್ ಅಡ್ಗ ಕರ್ಕೊಂಬಂದಿದ್ದೀವಿ. ಸೌತ್ ಅಡ್ಕ ಪಕ್ಕ ತೋರಿಸ್ತೀನಿ ಸ್ನೇಹಿತರೆ, ಇದರಲ್ಲಿ ಡೌಟೇ ಇಲ್ಲ. ತೋರಿಸ್ತೀನಿ. ನೀವು ನೋಡಿ, ನೀವು ದರ್ಶನ ಪಡ್ಕೊಳ್ಳಿ, ನೀವು ಪುಣ್ಯ ಕಟ್ಕೊಳ್ಳಿ ಸ್ನೇಹಿತರೆ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय ಶ್ರೀಗಣೇಶಾಯ ಧೀಮಹಿ. ಸ್ನೇಹಿತರೆ, ಈಗ ಫೈನಲಿ ಊಟಕ್ಕೆ ನಿಲ್ಸಿದ್ದೀವಿ. ಈಗ ನಾವಿಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೊಡ್ತೀವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ವ್ಲಾಗಲ್ಲಿ, ಮತ್ತೊಂದು ಹೊಸ ಜಾಗದಲ್ಲಿ, ಮತ್ತೊಂದು ಹೊಸ ಫಿನಾನ್ಸ್ ಕಂಟೆಂಟಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಆಲ್.